ನಾವಿವತ್ತು ಬ್ರದರ್ಸ್ 7200 ಬಿನಲ್ಲಿ ರಫಿಂಗ್ ಸ್ವಿಚ್ಚು ವರ್ಕ್ ಆಗ್ತಾಯಿಲ್ಲ, ಯಾವ ಥರ ನಿಮಗೆ ರೀಪ್ಲೇಸ್ಮೆಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ವಿಡಿಯೋ ಮಾಡಬೇಕಾ? ಮಾಡಿಬಿಡು, ಒಂದು ನಿಮಿಷ ಮಾಡ್ತೀಯಾ? ಹೇಳ್ಬಿಡು. ಹಾಂ, ಅದು ಹಂಗೆ ಸ್ವಲ್ಪ ಸ್ವಲ್ಪ ಆಫ್ ಮಾಡಿ ಮಾಡು. ಮಾಡ್ದಾ? ಇದು ಫಸ್ಟ್ ಸ್ಕ್ರೂ, ಸೆಕೆಂಡ್ ಸ್ಕ್ರೂ, 2 ಸ್ಕ್ರೂ ಬರುತ್ತೆ. 2 ಸ್ಕ್ರೂ ಓಪನ್ ಮಾಡಿ ಕ್ಲ್ಯಾಂಪ್ ಓಪನ್ ಮಾಡಿದ್ರೆ ನಿಮಗೆ ಸ್ವಿಚ್ ಯಾವ ಥರ ಕುತ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಇದು ಸ್ವಿಚ್ಚಲ್ಲಿ ಒಂದು ಸ್ಕ್ರೂ ಇರುತ್ತೆ, ಇದು ಓಪನ್ ಮಾಡಿದ್ರೆ ಫುಲ್ ಸೆಟ್ ಓಪನ್ ಆಗುತ್ತೆ. ಸ್ಟಾಪ್ ಮಾಡಬೇಕು, 1 ಸೆಕೆಂಡ್ ಸ್ಟಾಪ್ ಮಾಡೋಣ. ಇದು ಲಾಕ್ ಇರುತ್ತೆ, ಸ್ವಲ್ಪ ಕಷ್ಟ ಆಗ್ಬೋದು. ಈಗ ವಾಶ್ ಮಾಡಿ ಫಸ್ಟ್ ಚೆಕ್ ಮಾಡ್ಕೋಬೇಕಿದೆ. ಇದು ಪಾರ್ಟ್ ಡಿವೈಡ್ ಮಾಡಿ ಈ ಥರ ಹಾಕೋಬೇಕು. ಇದು ಹಾಕ್ಕೊಂಡು ತಿರುಗಿಸ್ಕೋಬೇಕು. ಆವಾಗ ಇಲ್ಲಿ ಈಸಿಯಾಗಿ ಹಾಕೊಂಡ್ರೆ ಗೊತ್ತಾಗುತ್ತೆ. ಇದು ಓಕೆ, ಗುಡ್, ವರ್ಕ್ ಆಗುತ್ತೆ. ಇವಾಗ ಸೌಂಡ್ ಬರ್ತಾ ಇದೆಯಲ್ವ, ಟಿಕ್ ಟಿಕ್ ಅಂತ. ಯಾವ ಥರ ಹಾಕೋದು ಅಂತ ಸ್ಕ್ರೂ ಎಲ್ಲಿ ವೈರ್ನ ಫೋಲ್ಡ್ ಮಾಡಬೇಕು. ಈ ಥರ ಕೂರಿಸ್ಕೋಬೇಕು. ಓಕೆ, ಗುಡ್. ತಿರ್ಗಾ ಸ್ಕ್ರೂನ ಫುಲ್ ಟೈಟ್ ಮಾಡಬೇಕು. ಟೈಟ್ ಮಾಡಿ ಒಂದು ಸಾರಿ ಡೌಟ್ ಇದ್ದರೆ ಚೆಕ್ ಮಾಡ್ಕೋಬೇಕು. ಇದೇ ಥರನೂ ತಿರ್ಗಾ ಈ ಥರ ಕ್ಲ್ಯಾಂಪ್ ಹಾಕಬೇಕು. ತಿರ್ಗಾ ಮತ್ತು ಯಾವ ಥರ ಫಿಟ್ ಮಾಡೋದು ಅಂದರೆ, ತಿರ್ಗಾ ರಿಟರ್ನ್ ಫಸ್ಟ್ ಇದು ವೈರು ಇಲ್ಲಿ ಹಾಕ್ಕೊಂಡು ಈ ಸ್ಕ್ರೂನ ಟೈಟ್ ಮಾಡಿ ತಿರ್ಗಾ ನಾವು ಕ್ಲ್ಯಾಂಪ್ ಪೊಸಿಷನ್ ಹೆಂಗಿತ್ತು ಫಸ್ಟು ಅದೇ ಥರ ಪೊಸಿಷನಲ್ಲಿ ಕೂರಿಸ್ಬಿಟ್ಟು 2 ಸ್ಕ್ರೂ ಹಾಕಬೇಕು.